ಆಹಾರ ತರೋದಕ್ಕಿಂತ ಹೇಳಿದ್ರ ರೋಡಲ್ಲಿ ಕೈ ಇಲ್ಲದೆ ಕಾಲೇ ಮಲಗಿರ್ತಾರೆ, ಅವ್ರಿಗೆ 100 ರೂಪಾಯಿ ಕೊಂಡು ಊಟ ಕೊಡಿಸಿ, ಇಲ್ಲ ಅವ್ರು 100 ರೂಪಾಯಿ ಕೊಟ್ಟು ಒಂದು ತಕ್ಷಿ ಕೊಡಿಸಿ. ನಾನು ಸೇವೆ ಮಾಡ್ತಿರ್ತೀನಿ, ನನಗೆ ತುಂಬಾ ಆಸೆ, ರಸ್ತೆ ಮಲಗಿದ್ರೆ ಬೆಟ್ಟಬೇಕು ಅಂತ ಸೇವೆ ನಾನೊಬ್ಬ. ಇನ್ನೊಬ್ಬ ನಮ್ಮ ತರೀಕೆರೆಯಲ್ಲಿ ಒಬ್ಬ ವೈದ್ಯ ಮುಸ್ಲಿಮಾನ್ ಜನಾಂಗನೊಬ್ಬ ಹೇಳ್ಕೊಟ್ಟಿದ್ದ ನಂಗೆ ಅಣ್ಣ, ಈ ತರ ಮಾಡೋಣ ಸೇವೆ ಅಂತ. ಏನಂದ್ರೆ ರಸ್ತೆಗೆ ಹೋಗ್ತಾ ನೀವು ಬಿರಿಯಾನಿ ಕುಸ್ಕ ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ರೋಡಾಗೆಲ್ಲ ಎಸ್ಕೊಂಡು ಕವರ್ ಎಸ್ಸೋ ಬದಲು ಕೈ ಇಲ್ಲದೆ ಕಾಲನೇ ಮಲಗಿರ್ತಾರೆ, ಅವ್ರಿಗೊಂದು ದಕ್ಷಿಣ ಬಿಟ್ಟರೆ ಪುಣ್ಯ ಬರುತ್ತೆ, ಅವ್ರಿಗೊಂದು ಅನ್ನ ಕೊಡಿಸಿ ಪುಣ್ಯ ಬರುತ್ತೆ ಅನ್ನೋದಾದ್ರೆ. ಕೆಲತ್ರ ಇನ್ನೊಂದ್ಸರಿ ಹೇಳ್ತೀನಿ, 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಆರತ್ತೊಂದು ಸ್ವಾಮಿಯರ ಸನ್ಮಾನ ಮಾಡುತ್ತೆ, ನನಗೂ ಸೇರಿ ನನಗೆ ಸನ್ಮಾನ ಮಾಡೋ ಬದಲು ಆ ದುಡ್ಡ ಯಾರಿಗಾರ ಬಡಬಗ್ರಿಗೆ ಕೊಟ್ಟು ನಾನು ತುಂಬಾ ಖುಷಿ ಪಡ್ತೀನಿ. ನೀವು ಏನೇ ಜನಸೇವೆ ಮಾಡಿ, ಶ್ರೀರಾಮಚಂದ್ರನೇ ಬಾಳ ಕೊಡಲಿಲ್ಲ, ಕೃಷ್ಣನ ನಂಬಲಿ, ನೀವೆಲ್ಲ ಜನಗಳು ಹೆಂಗ್ ಕೂಗಾಡ್ತವ್ರ. ಈ ಮಗು ಅಪ್ಪ ಅಂತ ಈಗ ಅಪ್ಪ ಅಪ್ಪ ಅಲ್ಲೋ ದುರ್ಗಾ ದುರ್ಗಾನು ದುರ್ಗಾ ದುರ್ಗಾ ರಾಮು ರಾಮು ಅಪ್ಪ ಯಾರು ನಿಮ್ಮ ಮನೆ ಕೊಟ್ಟು ವಿಡಿಯೋ ಹೊಡೆಯ ಬದಲು ನಿಮ್ಮ ಹೆಂಡತಿ ಬಾಬಿ ನೋಡ ಸೀರೆ ಕೊಡ್ತಿರೋ ತಂಗಿ ಯಾರು ನೋಡ್ಲಿತ್ತಲ್ಲ ಮಗಳೇ, ಇಲ್ಲಿಂದ ನಿಮ್ಗೆ ಪುಣ್ಯ ಬರ್ಲಿ ಅಂತ ಹಬ್ಬ ಹುಣ್ಣಿಮೆ ಇಟ್ಕೊಳ್ಳಿ. ಆತ ನೋಡಲ್ಲಿ ಕಿಡ್ನಿ ಫೇಲ್ ಆಯ್ತು ನಿನ್ನಂಗಿದ್ದಾರೆ, ಅವ್ರ ಈ ಕಡೆ ಹೀರೋ. ಹೊಸ ಕಾರ್ ತಂದಿರ, ಹೊಸ ಕಾರ್ ತಂದಿರ ಕೇಳ್ಬಿಟ್ಟಮ್ಮ. ಬೆಲ್ಲ ಬಾಳೆಹಣ್ಣು, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಅಂಬ್ಲಿ, ಈರುಳ್ಳಿ, ಬೆಲ್ಲ, ಶುಂಠಿ, ಕಾಫಿ. ಸಾಧ್ಯವಾದಷ್ಟು ಫ್ಯಾನಿಂದ ದೂರ. ಆ ತಾಯಿ ಕಂಡ್ಬಿಟ್ಟು ಒಂದು ನಿಮಿಷ ತೇರ್ದಾಗ್ತೀನಿ ನಾನು. ಇದು ಎಕರೆಗೆ ಬರಲ್ಲ, ಹೇಳ್ತೀನಿ, ಎಕರೆಗೆ ಬರಲ್ಲ. ಅದು 300-400 ರೂಪಾಯಿ ಕಡೆ ಕೊಟ್ಟು ತತ್ತೀರಾ, ಇದ್ರ ಬದಲಿಗೆ 100 ರೂಪಾಯಿ ಕೊಡ್ತೇನೆ ಇಂಥ ಪರವಾಗಿಲ್ಲ. ಉಡಸಿರೆ ತುಂಬ ದಯವಿಟ್ಟು, ಯಾಕೆಂದ್ರೆ ನೋಡಿದ್ದ ಬಡಬಾರಿ ಕೊಡೋಣ ಬೇಡವಾ ಏನೋ ಅಂದ ಅಂದ್ರೆ ದೇವಮಾನವ, ಅವ್ನ ಮದುವೆ ಅಂತೆ, ನಮ್ಮ ತಮ್ಮ ಮದುವೆ ಎಲ್ಲ ಬರಪ್ಪ. ಹೋದ್ಸಲಿ ಬಂದಿದ್ದೆ, ಸೀರೆ ಕೊಟ್ಟಿದ್ದೆ, ಯಾಕೋ ನಾವು ಹೋಗಿದ್ವಿ. ಹೋದ್ಸಲಿ ಅಮ್ಮನ ಕೊಡಿ, ಸರಿ ಎಂಟಿ ಕೊಡಲೇ ತಮ್ಮ. ಹುಡುಗಿ ಮನೆಗೆ ಹೋಗಿದ್ವಿ, ಕೊಡು ನಿಮ್ಮ ತಾಯಿ ಕೊಡಿದನ, ಯಾಕೆಂದ್ರೆ ನಿನ್ನ ತಾಯಿ ನಿಮ್ಗೆ ಒಳ್ಳೆ ಬುದ್ಧಿ ಕಲಿಸಿದೆ. ತಮ್ಮ ಕರ್ಕೊಂಬಂದು ತಮ್ಮಗೊಂದು ಸಾಕಪ್ಪ, ಎಲ್ಲಕ್ಕಿಂತ ಮುಖ್ಯ ಯಾರ ಸಂತೋಷ ಪಡೋ ಸಂಗತಿ ಏನಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋರೆಲ್ಲ ಬಡವರೇ ಭಕ್ತರೇ. ಮತ್ತೆ